ಹೇಳಿದ್ನಲ್ಲಪ್ಪ, ಪ್ರತಾಪ್ ಮಮ್ಮಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಅಂತ ಹೇಳೋಕ್ ಹೋದ್ನೆ ಹೊರತು. ಯಾಕೆ ತಪ್ಪು ತಿಳ್ಕೋಬೇಕು? ಮಗನ್ನ ಒಪ್ಕೊಳ್ದೆ ಹೋದ್ರು ಮಗಳನ್ನ ಒಪ್ಕೊಂಡಿದ್ದಾರೆ ಅಂತ ಸಂತೋಷ ಪಡ್ಬೇಕಲ್ವಾ? ಅದನ್ನ ಅವ್ರು ತಪ್ಪಾಗಿ ಭಾವಿಸಿದ್ರೆ ದೇ ಆರ್ ಚೀಪ್. ಇಂಥ ಬುದ್ಧಿ ಇರೋ ಜೊತೆ ನಾನು ಹೇಗೆ ಕಮ್ಯುನಿಕೇಶನ್ ಇಟ್ಕೊಳ್ಳಿ? ನಿನಗೆ ಫೋನ್ ಮಾಡಿದ್ಯಾರು? ವೈಶಾಲಿನ? ಇಲ್ಲಪ್ಪ, ಅಮ್ಮ ನನಗೆ ಫೋನ್ ಮಾಡಿರ್ಲಿಲ್ಲ. ಮತ್ ಪ್ರತಾಪ್ ಮೇಲೆ ನಾನು ರೇಗಿದ್ ನಿನ್ಗೆ ಹೇಗೆ ಗೊತ್ತಾಯ್ತು? ಹೇಳು, ವೈಶಾಲಿ ಫೋನ್ ಮಾಡಿದ್ಲ ಅಥವಾ ಪ್ರತಾಪ್? ಅರ್ಥ ಆಯ್ತು ಬಿಡು. ವೈಶಾಲಿ ಪ್ರತಾಪ್ಗಿಂತ ನೀನ್ ಬೇರೆ ಅಂತ ಭಾವಿಸಿದ್ದೆ, ಬಟ್ ಯು ಆರ್ ಆಲ್ಸೋ ದಿ ಸೇಮ್. 3 ಜನ ಸೇರಿ ಪ್ಲಾನ್ ಮಾಡ್ತಾ ಇದ್ದೀರಾ ನನ್ನನ್ನು ಹೇಗೆ ಕೆಡಬಹುದು ಅಂತ. ಇಲ್ಲಪ್ಪ. ಇಲ್ಲಿ ಪ್ಲೀಸ್ ಶಟ್ ಅಪ್. ವೈಶಾಲಿ ಇಲ್ಲೇ ನನ್ನ ಕಣ್ಮುಂದೆ ಇದ್ದಾಳೆ. ಹೇಳು, ಅವಳು ನಿನಗೆ ಫೋನ್ ಮಾಡಿರ್ಲಿಲ್ಲ ಅಂತ ಹೇಳು. ಅಪ್ಪ ಅಂತ ಕರೆದಿಲ್ಲ, ಅಪ್ಪನ ಮೇಲೆ ಪ್ರಮಾಣ ಮಾಡಿ ಹೇಳು. ಇಟ್ಸ್ ಓವರ್. ಪ್ಲೀಸ್ ಡೋಂಟ್ ಕಾಲ್ ಮಿ ಅಗೇನ್. ನನ್ನನ್ನು ಹಾಗೆ ಕರಿಬೇಡ. ಯಾವಾಗ ನಿಲ್ಲಿಸ್ತೀಯ ಇದನ್ನೆಲ್ಲ? ಮಕ್ಕಳ ಮನಸ್ಸಿನಲ್ಲಿ ನಿನ್ನಲ್ಲಿರೋ ವಿಷ ತುಂಬಬೇಡ. ಇಡಿಯಾಸಿಟೀಸ್. ಏನ್ಲ ಮಗ, ಎಷ್ಟು ಸ್ವರ್ಗೋಗಿದ್ಯಾ ಗೊತ್ತಾ? ಬೇಡ ಕಣವ, ನಿನ್ ಕಾಲ್ ಮುಗಿತೀನಿ ಪ್ಲೀಸ್ ಕಣವ, ದಯವಿಟ್ಟು ಬೇಡ. ಹೇಳಪ್ಪಯ್ಯ, ನೀನಾದ್ರು ಹೇಳಪ್ಪಯ್ಯ. ಏನಿಲ್ಲ, ಊಟ ಊಟ ಬೇಡ ಕಡ್ಲಲ್ಲಿ. ನಾನ್ ಬುಲ್ಬುಲ್. ಹೇಳೆ ಹೇಳೆ ಕಾವೇರಿ. ರೀ, ನಾನು ಸಾವಿತ್ರಿ. ಗೊತ್ತು, ಮಾತಾಡೆ ಬುಲ್ಬುಲ್. ರೀ, ಇವತ್ತಿಲ್ಲಿ ಏನಾಯ್ತು ಗೊತ್ತಾ? ಆ ಜೈಲ್ನಲ್ಲ ಇನ್ನೇನಾಗಿರ್ತದೆ? ಯಾರೋ ಯಾರನ್ನ ತಪ್ಪಿರ್ತಾರೆ, ಆಟೆಯ. ನಿಮ್ಗೆ ಗೊತ್ತಾಯ್ತು? ಮಾವನ್ ಮನೇಲಿದ್ದೀರಾ? ನಿಮ್ಗೆ ಗೊತ್ತಾಯ್ತು? ಅಲ್ಲಿದ್ರೆ ತಾನೆ ನೀವ್ ಇಷ್ಟೊಂದು ಖುಷಿ ಉತ್ಸಾಹದಲ್ಲಿ ಮಾತಾಡೋದು. ಏನ್ ಮಾಡ್ತಿದ್ದೀರಾ? ನಾನು ನಮ್ಮವ್ವನ್ ಕೈ ರುಚಿ ನೋಡ್ತಾ ಇದೀನಿ. ನಮ್ಮವ್ವ ಹೇಳ್ತಾವಳೆ, ನೀನೊಂದು ಸಣ್ಣ ಮಾಡ್ಬಿಟ್ಟಿದ್ಯಂತೆ. ನಾನ್ ಯಾವಾಗ್ಲ ಹಂಗಂದೆ, ಯೋಚನೆಯಾಗಿ ಸ್ವರ್ಗೋಗಿದ್ಯಾ ಅಂದೆ. ನೋಡ್ದ್ಯಾ, ನಮ್ಮವ್ವನ್ಗೆ ನಿನ್ಕಂಡ್ರೆ ಭಯ, ಅದಕ್ಕೆ ಪ್ಲೇಟೇ ಚೇಂಜ್ ಮಾಡ್ತಾವಳೆ. ಇಲ್ಲೆಲ್ಲರೂ ನಿಮ್ಗೋಸ್ಕರನೇ ಕಾಯ್ತಾ ಇದೀವಿ, ಬೇಗ ಬನ್ನಿ. ಸುಳ್ಳು. ಕಾದ್ರೆ ನೀನು ಮತ್ತೆ ಅಣ್ಣ ಕಾಯ್ಬೇಕು, ಅಟೆಯ. ಸಾವಿತ್ರಿ, ಇಲ್ಲಿ ಏನೇನು ಅಡಿಗೆ ಮಾಡೋರು ಗೊತ್ತಾ? ಮುದ್ದೆ, ಬಸ್ಸಾರು, ಸೊಪ್ಪು ಪಲ್ಯ, ತಡಗುಡಿಕಲ್ ಚಟ್ನಿ ಎಲ್ಲ ಮಾಡೋರೆ. ನೀ ಇಲ್ಲೇ ಬಂದ್ಬಿಡು. ನಾನೇನೋ ರೆಡಿ, ಆದ್ರೆ ಇಲ್ಲೇನ್ ಹೇಳ್ಬರ್ಲಿ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಸಾವಿತ್ರಿ? ನಾನಿಲ್ವಾ, ಏನಾದ್ರೂ ಒಂದು ಬಂಡಲ್ ಬಿಟ್ರೆ ಆಯ್ತು. ನಾನ್ ತಿಂತಿರೋ ರೇಂಜ್ಗೆ ನೀನ್ ಲೇಟ್ ಆಗಿ ಬಂದ್ರೆ ಇಲ್ಲಿ ಬಂದ್ರು ಪಾತ್ರೆ ತಿಕ್ಬೇಕಾಗತ್ತದೆ, ಆಟೆಯ. ಅಯ್ಯೋ ಕೊಡ್ಲ ಮಗ ಇಲ್ಲಿ. ಸಾವಿತ್ರಿ, ನೀನ್ ಬಾರವ್ವ, ನಾನ್ ನಿನ್ಗೆ ಬಿಸಿ ಬಿಸಿ ಅಡಿಗೆ ಮಾಡಿ ಬಡಿಸ್ತೀನಿ. ಆಯ್ತತೆ, ಬರ್ತೀನಿ ಬೇಗ. ಸರಿ ಕಣವ, ಮಡಗ್ತೀನಿ. ನಿನ್ ಸೊಸೆಗೆ ಮಾತ್ರ ಬಿಸಿ ಮುದ್ದೆ ಬಸ್ಸಾರು, ನಂಗೆ ಮಾತ್ರ ತಂಗ್ಳನ್ನ. ಲೇ, ಹಂಗಲ್ಲ ಕಳ್ಳ ಮಗ, ನೀನು ನಮ್ಮವನ್ ಕಳ್ಳ. ಆದ್ರೆ ಸಾವಿತ್ರಿ ಹೊರಗಿಂದ ಬಂದ್ರು ಹೆಣ್ಮಗ, ಅದಕ್ಕೆ ತಂಗ್ಳು ಹಾಕೋ ಕಾಯ್ತಿದ್ದಿಲ್ಲ. ಆಯ್ತಾಯ್ತು. ಐ, ಅಣ್ಣಂಗೆ ಫೋನ್ ಮಾಡದೆ ಮರ್ತೋದೆ. ಈಗ ನೋಡು, ದರ್ಶನ್ ಸುದೀಪು ನನ್ನ ಆಕ್ಟಿಂಗ್ ನೋಡಿ ದಂಗಾಗ್ಬಿಡ್ಬೇಕು. ಹಂಗೆ ಅಣ್ಣನ ಹತ್ರ ಮಾತಾಡ್ತೀನಿ. ಫೋನ್ ಕೊಡು.
ಹೇಳು ಸತ್ಯ, ಎಲ್ಲಿದ್ದೀಯಾ? ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ, ಬೇಗ ಬಾ. ಅಣ್ಣ ಕ್ಷಮಿಸ್ಬಿಡಿ ಅಣ್ಣ, ನಿಮಗೆ ಹೇಳ್ದೆ ನಮ್ಮಪ್ಪ ಅವನ ಮನೆಗೆ ಬಂದ್ಬಿಟ್ಟೆ. ಹೌದಾ? ಪರವಾಗಿಲ್ಲ ಬಿಡು, ಆದ್ರೆ ನೀನು ಬರ್ದೆ ನಾನು ಊಟ ಮಾಡಲ್ಲ. ಅಣ್ಣ ಬರಕಾಯ್ಕಿಲ್ಲ ಅಣ್ಣ, ಇಲ್ಲಿ ನಮ್ಮವ್ವಂಗೆ ಹುಷಾರಿಲ್ಲ. ಹೌದಾ? ಏನಾಯ್ತು? ಅಡಿಯಿಂದ ಮುಡಿಯವರೆಗೂ ಎಲ್ಲ ನೋವ್ತಾ ಇದೆ ಅಣ್ಣ. ನಮ್ಮವ್ವಂಗೆ ತಲೆನೋವು, ಸೊಂಟ ನೋವು, ಕಾಲು ನೋವು, ಮೂಗ್ ನೋವು, ಕೈ ನೋವು, ಎದೆ ನೋವು ಎಲ್ಲದೂ ನೋವ್ತೈತೆ ಅಣ್ಣ. ಹೌದಾ? ಡಾಕ್ಟರ್ ತೋರಿಸಿದ್ಯಾ? ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸ್ಬೇಕಿತ್ತು. ನಾನು ಬರ್ಲಾ? ಅಣ್ಣ ಬೇಡ ಅಣ್ಣ, ಬೇಡ. ನಮ್ಮವ್ವ ಮಾತ್ರೆ ತಕೊಂಡು ಮಲ್ಕೊಂಡವಳೆ, ನಾನು ಪಕ್ಕದಲ್ಲೇ ಇರ್ಬೇಕು ಅಂತ ಕನ್ವರ್ಸ್ತವಳೆ. ಎಚ್ಚರವಾಗಿದ್ರೆ ಫೋನ್ ಕೊಡು, ಮಾತಾಡ್ತೀನಿ. ಎಚ್ಚರವಾಗ ಅವ್ರೆ ಕೊಡ್ತೀನಿ. ಅವ ಇದೊಂದೇ ಒಂದ್ಕಿಂತ ಸುಳ್ಳು ಹೇಳ್ಬೇಡವ. ನೀವೀಗ ಸುಳ್ಳು ಹೇಳಿಲ್ಲ ಅಂದ್ರೆ ನಾನು ಮತ್ತೆ ಇಲ್ಲಿ ಬರಕ್ಕಾಗಿಲ್ಲ. ಪ್ಲೀಸ್ ಕದವಾ. ನಾನು ಸುಳ್ಳು ಹೇಳಕ್ಕಿಲ್ಲ. ಪ್ಲೀಸ್ ಕದವಾ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಭಯ ಅಭಯ, ಒಂದೇ ಒಂದ್ಕಿತ. ಅಣ್ಣ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಿಮಗ್ ಹುಷಾರಿಲ್ವಂತೆ? ಹುಷಾರಿಲ್ಲ ಕಣ್ರಣ್ಣ. ತಲೆನೋವು, ಹೊಟ್ಟೆ ನೋವು, ಸುಸ್ತಾಯ್ತದೆ ಕಣ್ರಣ್ಣ. ಆರೋಗ್ಯ ನೋಡ್ಕೊಳ್ಳಿ. ಸ್ಪೆಷಲಿಸ್ಟ್ ಹತ್ರ ಯಾರ ಹತ್ರ ಆದ್ರೂ ತೋರ್ಸೋದು ಒಳ್ಳೇದು. ಆಯ್ತ್ರಣ್ಣ. ಅಣ್ಣ ಸತ್ಯ ನನ್ನ ಪಕ್ಕದಾಗಿದ್ರೆ ನನಗೆ ಎಂತ ನೋವಿದ್ರೂ ಓಡೋಯ್ತದೆ. ಸತ್ಯನ ಇವತ್ತೊಂದು ದಿನ ಧಾರಾಳವಾಗಿ ಇರಿಸ್ಕೊಳ್ಳಿ. ಅವನಿವತ್ತು ಅಲ್ಲೇ ಇರಲಿ. ಸಾವಿತ್ರಿನೂ ಕಳಿಸ್ಕೊಡ್ತೀನಿ, ನಿಮಗೆ ಸಹಾಯಕ್ಕೆ ಬೇಕಾಗ್ತಾಳೆ. ಆಯ್ತ್ರಣ್ಣ, ಮಡಗ್ತೀನಿ. ನಮಸ್ಕಾರ. ಮಗ ಸಾವಿತ್ರಿನ ಕಳಿಸ್ತಾರಂತೆ ಕಣ್ಲಾ? ಹೌದಾ? ಲಡ್ಡು ಬಂದು ಬಾಯಿ ಬಿತ್ತು. ಅಲ್ಲ ಕಣ್ಲಾ, ನೀನಿಲ್ಲಿ ಉಳ್ಕೋಬೇಕು ಅಂತ ನನಗ್ ಹುಷಾರಿಲ್ಲ ಅಂತ ಹೇಳ್ಬಿಟ್ಟ. ಮಾಡ್ತೀನಿ ಇರು ನಿನ್ಗೆ. ಮಡ್ಕೊಳ್ಳಿ ಇದನ್ನ. ಅಲ್ಲ ಕಣ್ಲಾ, ನೀನ್ ಹಿಂಗ್ ಮಾಡ್ಬೋದಾ? ಸಾರಿ ಕಣವಾ, ಇನ್ನೊಂದ್ಕಿಂತ ಹಿಂಗ್ ಮಾಡಲ್ಲ. ಸಾರಿ ಸಾರಿ ಸಾರಿ. ನೋಡ್ರಿ ಹೆಂಗ್ ಆಟ ಆಡಿಸ್ತಾನ ನೋಡ್ರಿ ಅವನು. ಕ್ಷಮಿಸ್ಬಿಡಿ. ಪ್ರತಾಪು ಆ ರೀತಿ ಮಾತಾಡಬಾರ್ದಿತ್ತು. ಅವತ್ತು ನೋಡಿದ್ರೆ ನಿಮ್ಮ ಮೇಲೆ ಕೈ ಮಾಡ್ದ, ಇವತ್ತು ನೋಡಿದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟ. ಕ್ಷಮಿಸ್ಬಿಡಿ. ನೀನು ಬೆಳೆಸಿದ ಮಕ್ಕಳು ನಿನ್ನ ಹಾಗೆ ಆಗಿದ್ದಾರೆ, ನೂಲಿನಂತೆ ಸೀರೆ. ನಾನು ಅವ್ರಿಗೆ ಚೆನ್ನಾಗಿ ಬೈದಿದ್ದೀನಿ. ನಿಮ್ಮನ್ನ ಕ್ಷಮೆ ಕೇಳು ಅಂತಾನೂ ಹೇಳಿದ್ದೀನಿ. ಅವನು ಕೇಳ್ತಾನೆ. ಅರ್ಥ ಆಗಿದ್ರೆ ಸಾಕು. ಹೇಳೋದು ಮುಗ್ದಿದ್ರೆ ಹೊರಡ್ಬೋದು. ಇನ್ನೊಂದೇ ಒಂದು ಮಾತಿದೆ, ನಾನು ನಿಮಗೆ ಮನವರಿಕೆ ಮಾಡಿಕೊಡ್ಬೇಕು. ಸತ್ಯ ನಿಮ್ಮ ಮಗನೇ, ಅದನ್ನ ನಾನು ಒಪ್ಕೋತೀನಿ. ನಿಮ್ಮ ಒಪ್ಪಿಗೆ ಅಗತ್ಯ ಇಲ್ಲ. ಬೇಡ, ನಮ್ದು ಬೇಡ. ಆದ್ರೆ ಹೊರಗಿನ ಜನರದ್ದು ಬೇಕಲ್ವಾ? ದೊಡ್ಡ ಕಂಪನಿ ನಡೆಸ್ತೀರಾ, ಅಲ್ಲಿ ನಿಮ್ಮ ಸ್ಟೇಟಸ್ಸು, ನೀವು ಮೂವ್ ಮಾಡೋ ಜನರುಗಳ ಮುಂದೆ ಸತ್ಯನ ನಿಮ್ಮ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ಹಿಂಜರಿಕೆ ಆಗ್ತಿದೆ ಅಲ್ವಾ? ಸಹಜನೇ. ಅದಕ್ಕೆ ತಾನೇ ನೀವು ಅವನನ್ನ ಎಲ್ಲೂ ಹೊರಗಡೆ ಕರ್ಕೊಂಡೇ ಹೋಗ್ತಾ ಇಲ್ಲ.
ನೀವು ಯಾವುದನ್ನ ಎಷ್ಟೇ ಹೇಳ್ಕೊಟ್ರು ಕಲಿಯೋದು ಅವನಿಗೆ ಕಷ್ಟನೇ. ಗಿಡ ಮರವಾದ್ಮೇಲೆ ಅದನ್ನ ಬಗ್ಸಕ್ಕಾಗತ್ತಾ? 26 ವರ್ಷ ಅವನಿಗೋಸ್ಕರ ಊರೆಲ್ಲ ಹುಡ್ಕಾಡಿದ್ರೆ, ಅವನಿಗಾಗಿ ಹಂಬಲ್ಸಿದ್ರೆ, ಅದಕ್ಕೆ ಒಂದೇ ಒಂದ್ ಸರ್ತಿನಾದ್ರೂ ಅಕ್ನಾಲೇಜ್ ಮಾಡಿದ್ನಾ ನಿಮ್ ಮಗ? ನಿಮ್ಮಂತ ತಂದೆ ಸಿಗೋದು ಪುಣ್ಯ ಅನ್ನೋದಿರ್ಲಿ, ನೀವೇ ತಂದೆ ಅಂತ ಗೊತ್ತಾದ್ಮೇಲೆ ಒಂದೇ ಒಂದ್ ಸತಿನಾದ್ರೂ ಅಪ್ಪ ಅಂತ ಕರೆದಿದ್ದಾನ ನಿಮ್ ಮಗ? ನೀವು ಅವನನ್ನ ಒಬ್ಬರಿಗೆ ಮೇಲೆ ಕೂರಿಸಿದ್ದೀರಾ, ಆದ್ರೂ ಅಪ್ಪ ಅಮ್ಮ ಅಂತ ನಮ್ ಯಾರಿಗೂ ಹೇಳ್ದೆ ರಾತ್ರಿ ನಾಗರಾಜಯ್ಯ ಯಮುನಮ್ಮ ನೋಡಕ್ ಹೋಗಿದ್ದಲ್ಲ, ಅವ್ರ ಮೇಲಿಟ್ಟಿರೋ ಪ್ರೀತಿ ಸ್ವಲ್ಪನಾದ್ರೂ ನಿಮ್ಮೇಲಿದ್ಯಾ? ನಾನ್ ನಿಮ್ ಮಗನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಅದು ನನಗೆ ಸಂಬಂಧಪಟ್ಟ ವಿಷಯನೂ ಅಲ್ಲ. ಆದ್ರೂ ಒಂದು ಮಾತನ್ನ ನಾನು ಹೇಳಲೇಬೇಕು. ನನ್ನ ಮಕ್ಕಳು ನೀವೇ ತಂದೆ ಅಂತ ಗೊತ್ತಾದ ಕ್ಷಣದಿಂದ ನಿಮ್ ಬಗ್ಗೆ ಪ್ರೀತಿ ಹರಿಸಿದ್ದಾರೆ, ನಿಮ್ಮನ್ನ ಗೌರವಿಸಿದ್ದಾರೆ, ನೀವೇ ಬೇಕು ಅಂತ ಹಂಬಲಿಸಿದ್ದಾರೆ. ಇದ್ಯಾವುದು ನಿಮ್ ಕಣ್ಣಿಗೆ ಕಾಣಿಸ್ಲೇ ಇಲ್ವಲ್ಲ, ಅದೇ ನನಗೆ ಬೇಜಾರಾಗ್ತಿರೋದು. ಒಂದು ವಿಷಯ ತಿಳ್ಕೊಳ್ಳಿ, ನೀವೇ ಮುಖ್ಯ ಅಂತ ನನ್ನನ್ನೇ ಬಿಟ್ಟು ಬಂದ ನನ್ನ ಮಗ. ನೀವೆಷ್ಟೇ ಅವಮಾನ ಮಾಡಿದ್ರು, ಕಾಫಿ ಬೇಕಾ, ತಿಂಡಿ ಬೇಕಾ, ಊಟ ಬೇಕಾ ಅಂತ ಉಪಚಾರ ಮಾಡೋ ನನ್ನ ಸೊಸೆನೆ ನಿಮಗ್ ಕಡೆ ತನಕ ಆಗೋದು. ಸತ್ಯ ಯಾವತ್ತಿದ್ರು ನಾಗರಾಜಯ್ಯ ಯಮುನ್ ಅವ್ರಿಗೆ ಮಗ, ನಿಮಗಲ್ಲ. ಎಲ್ಲದಕ್ಕೂ ಒಂದು ಕೊನೆ ಅನ್ನೋದಿರುತ್ತೆ ಸನಿ. ಅರ್ಧದಲ್ಲಿ ಬಂದವರು ಅರ್ಧದಲ್ಲಿ ವಾಪಸ್ ಹೋಗ್ಲೇಬೇಕು. ನಮ್ ಲೈಫ್ ಸ್ಟೈಲ್ಗೆ ನಮ್ ಲೆವೆಲ್ಗೆ ಹೊಂದ್ಕೊಳ್ಳೋದಕ್ಕಾಗತ್ತಾ ಆ ಸತ್ಯ ಸಾವಿತ್ರಿಗೆ? ಅದಕ್ಕೆ ಮತ್ತೆ ಅವ್ರ ಸ್ಲಮ್ಗೆ ಹೋಗಿರ್ತಾರೆ. ನೆನ್ನೆ ನಿಮ್ಮ ಅಪ್ಪನ್ಗೆ ಸರಿಯಾಗಿ ತಲೆ ತುಂಬಿದೀನಿ, ನೀನ್ ಮುಖ್ಯ ಸತ್ಯ ಅಲ್ಲ ಅಂತ. ನೋಡಿದ್ರಾ, ನಾನು ಹೇಳಿದ್ದು ನಿಜ ಆಯ್ತು. ಹೋಗ್ ಬಾಗಲ್ ತೆಗಿ. ಬನ್ನಿ ಒಳಗೆ. ಬರೋದಯ್ಯ, ಹೋಗ್ಯೋನು ಹೇಳ್ತಾರಲ್ಲ, ಊರಿಗೆ ಹೋದವರು ನೀರಿಗೆ ಬರ್ತಾ ಇರ್ತಾರಂತ, ಹಂಗೆ ಏನವಾ? ಅದನ್ನ ಹೊಸಿ ಬದಲಾಯಿಸ್ಕೊಂಡು ಹೇಳೋ. ಗೇಟ್ ಹತ್ರ ಬಂದನು ಮನೆಯೊಳಗೆ ಬರ್ತಾ ಇರ್ತಾನ. ಬಾ 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 ಸರ್. ಬರ್ಲಾ 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 ಬರ್ಲಾ. ಎಷ್ಟು ಸಣ್ಣಕ್ಕೈತೆ ಮನೆ ಅಲ್ವಿನಯ್ಯ? ಎಮ್ನೆ ಹಂಗೆ ಸುಮ್ಕೆ ಹೇಳ್ಬಿಟ್ರಿ ಹೆಂಗೆ? ಮನೆ ಎಲ್ಲ ನೋಡ್ಬಿಟ್ಟಲ್ವಾ? ಲೇ ಮಗ ಬರ್ಲ ಮನೆ ತಗೋ. ಏ ಮಾವ, ಇದೇನಿದು ಟಂಗ್ ಎತ್ಕೊಂಡು ಓಡಾಡ್ತಿದ್ರ? ಇಡೀ ಇದನ್ ಕೆಳಗೆ. ನೀವು ಇಡಿ. ಅಪ್ಪಯ್ಯ, ನಮ್ಮ ಅಡಿಗೆ ಮನೆ ಇಲ್ಲೇ ಐತೆ, ಬೋ ಪಸಂದ್ ಆಗೈತೆ, ನೋಡೋಣ ಬಾ. ಬನ್ನಿ ಅತ್ತೆ. ಬರ್ಲಪ್ಪಯ್ಯ. ಅವೋ ಇದೆ ಅಡಿಗೆ ಮನೆ. ಒಲೆ ಹಚ್ಚಕ್ಕಿಲ್ವೇನ್ರಾ? ಕ್ಲಾಸ್ ಕಣವೋ. ಇಲ್ಲಿ ನೋಡಿ, ಅಲ್ಲಿ ಬಾತ್ರೂಮ್ ಇದೆ, ಹೋಗಿ ಕೈ ಕಾಲು ತೊಳ್ಕೊಂಡ್ ಬನ್ನಿ. ನೋಡ್ದಿ ಅಮ್ಮನೆ ಅಕ್ಕನ, ಅವ್ರು ಏಟ್ ಸಾವುಕಾರ ಅಂದ್ರೇನು, ಬಂದವ್ರಿಗೆ ಕೈ ಕಾಲು ತೊಳ್ಕೊಳ್ಳಿರ್ತಾರೆ. ಅಕ್ಕಿ ಹೇಳೋದವ್ರು ನಮ್ಮವ್ರು ಅಂತ. ಏನು ಅಕ್ಕನ? ಅಯ್ಯೋ, ಕಾಲ್ ತೊಳ್ಕೊಳ್ಳೋದಿರ್ಲವಾ, ಸ್ನಾನನೇ ಮಾಡ್ಕೋತೀವಿ. ಹಂಡೆಲ್ ಬಿಸಿ ನೀರ್ ಐತೆ ತಾನೆ? ಅಂಡೆ ಯಾಕವೋ, ಕೊಳ ಐತೆ, ದಿನವಿಡೀ ಬಿಸಿರು ಬರ್ತದೆ. ಹೌದೇನ್ಲ ಮಗ?
ದಯವಿಟ್ಟು ಎಲ್ರು ಒಂದ್ ಕಡೆ ಕುತ್ಕೊಂಡ್ಬಿಡಿ, ಸುಮ್ಮನೆ ಹಾರಾಡ್ಬೇಡಿ. ಹೂ ಕಳ್ಳ ಬೋಂದ್ ಹೊತ್ತಾಗಿ ನಾ ಸುಮ್ ಸುತ್ತಾಡ್ತಾನೆ ಇದೀವಿ. ನೋಡಿ ನೋಡಿ ನೋಡಿ, ಅದು ಟೇಬಲ್ ಕೂತ್ಕೊಳ್ಳೋ ಜಾಗ ಅಲ್ಲ. ಅಕ್ಕ ಕೂತ್ಕೊಳ್ಳಕ್ಕೆ ಟೇಬಲ್ ಆದ್ರೆ ಕುರ್ಚಿ ಆದ್ರೆ ನಾನು ಹೀಗೆ ಕೇಳ್ಬಾರ್ದು, ಆದ್ರೂ ಕೇಳ್ತಾ ಇದ್ದೀನಿ. ಅಷ್ಟೊಂದು ಗಂಟು ಮೂಟೆ ಎಲ್ಲ ಹೊತ್ಕೊಂಡ್ ಬಂದಿದ್ದೀರಲ್ಲ, ಯಾಕೆ? ಅಯ್ಯೋ ಅದ್ರಾಗ ಏನೈತೆ ಕೇಳಕ್ಕೋ, ಬಂದಿರೋದೇ ಮುಂಟತ್ತೆ ಹೇಳೋದ್ರಾಗೇನು. ನೋಡಕ್ಕ ನಮ್ ಜೊತೆ ತಂದಿರೋದು ಆ ಟ್ರಂಕು ಆ ಗಂಟು ಅದೆಲ್ಲ ಐತೆ, ಅಲ್ಲೇ ನಮ್ ಟೆಂಟು. ಅಂದ್ರೆ ನೀವು ಇಲ್ಲಿ? ಹೌದು ಬಸ್ಸು, ಇನ್ಮೇಲೆ ಅಪ್ಪಯ್ಯ ಅವ್ವ ಇಲ್ಲೇ ಇರ್ತಾರೆ. ಬೇಕಿತ್ತೈತಲ್ಲ, ನಿಮ್ಮ ಮಗ ಸತ್ಯನಿಗೆ ನಿಮಗಿಂತ ಆ ತಂದೆ ತಾಯಿ ಮುಖ್ಯ ಅಂದೆ. ಈಗ ಆ ತಂದೆ ತಾಯಿನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ನನ್ನ ಮಗ ನನ್ನ ಬಿಟ್ಟು ಹೋಗ್ತಾನ? ಇಲ್ಲ ಅಲ್ವಾ? ಬರ್ಲಾ, ನನ್ ರೂಮ್ ತೋರಿಸ್ತೀನಿ. ಬರ್ಲಾಪಯ್ಯ, ಇದು ನೋಡು ನಮ್ ಮಲಿಕಳ ಕೋಣೆ. ಲೇ ಮಗ, ಇದೇನ್ ಮಲಿಕೊಳ ಕೋಣೆನಾ ಮದುವೆ ಛತ್ರನ? ಏನ ಈ ಪಾಟಿ ಕಟ್ಸ್ಬಿಟ್ಟವ್ರೆ? ಉಸರು ಉಸರು ಉಸರು, ಅಲ್ಲೇ ನೋಡ್ತೀಯಪ್ಪಯ್ಯ, ಇಲ್ಲಿ ನೋಡು ನಮ್ ಮಲಿಕಳ ಮಂಚ. ಮಗ ಇದೆಲ್ಲ ಸೊಪ್ಪ ಕೇಳ್ತಾರಲಾಗಿದೆ, ಎಲ್ಲ ಹಿಂಗ್ ಮೆತ್ಕತೆ. ಲೇ ಮಗ, ಒಂದೇ ಒಂದ್ಕಿ ತಕೊಂಡ್ಲ, ಒಂದ್ಕಿತ ಇದ್ರ ಮ್ಯಾಗ ಮಲಿಕೊಳ್ಳ. ಅಯ್ಯೋ ಅಪ್ಪಯ್ಯ, ಒಂದ್ಕಿತ ಯಾಕೆ, ಇನ್ಮೇಲೆ ನೀನ್ ಇಲ್ಲೇ ಮಲಿಕಬೇಕು. ಲೇ ಮಗ ಬ್ಯಾಡ ಕಣ್ಲ, ಶಿವ ನನ್ನ ಸುಖವಾಗಿ ಮಡ್ಗವನೆ, ನೀನ್ ಮಲಿಕೋಬೇಕಣ್ಣ ಇದ್ರ ಮ್ಯಾಗೆ. ರಾಜಯೋಗ ನಿಂದು, ನೀನು ರಾಜ ರಾಜ ಇದ್ದಂಗೆ ಇರ್ಬೇಕಣ್ಣ. ಯವಿ 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 ಸಾವಿತ್ರಿ, ಇದೇನವ್ವ ಈ ಪಾಟಿ ಸೀರೆಗಳು? ಇದೇನಿದು ಅಂಗಡಿ ಮಾಡ್ಬೇಕು ಅಂತಿದ್ದೀರಾ? ಇಲ್ಲ ಅತ್ತೆ, ಇದನ್ನೆಲ್ಲ ನಮ್ಮ ಮಾವ ಕೊಡ್ಸಿದ್ದು. ಒಂದ್ ವರ್ಷದೊಳಗೆ ಇಷ್ಟೂ ಸೀರೆಗಳನ್ನ ಉಟ್ಟು ಹರಿದಿರ್ಬೇಕಂತೆ. ಆಗತ್ತಾ? ಯಾಕಂತೆ? ಒಂದ್ ವರ್ಷದಾಗೆ ಇವೆಲ್ಲ ಮಗ್ಳಿಡ್ದೋಗ್ಬಿಡ್ತೈತಾ? ಇಲ್ಲ ಅತ್ತೆ, ಮುಂದಿನ ವರ್ಷ ಹೊಸದಾಗ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅಯ್ಯೋಯ್ಯೋ ಯಾತ್ ಗಿತ್ತಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ದಿನಕ್ಕೊಂದ್ ಸೀರೆ ಅಂತ ಉಟ್ಟು ಎಲ್ಲ ಅರ್ದು ಬಿಡು. ಸಾವಿತ್ರಿ, ಇವೆಲ್ಲ ಒಂದೊಂದ್ ಸೀರೆಗೆ ಒಂದ್ 8,000 ಇರ್ಬೋದಾ? ಇನ್ನು ಜಾಸ್ತಿ ಆಗತ್ತೆ ಅತ್ತೆ. ಇಷ್ಟು ದೊಡ್ಡ ಮನೆ ಸೊಸೆ ಅಂದ್ಮೇಗೆ ಆಗ್ಲಿ ಬಿಡವ್ವ. ಲೇ ಮಗ, ಬಹು ಪಸಂದ್ ಆಗೈತೆ ಕಣ್ಣ ಮನೆ. ನಿನ್ಗೆ ವಯಸ್ಸೈತೆ, ಮನ್ಸೈತೆ, ನೀನ್ ಅನ್ಭವಿಸ್ಬೇಕಣ್ಣ. ಇದು ಬುಟ್ಬುಟಿ ನಮ್ಮ ಮನೆಯಾಗೆ ರಾಗಿ ಮುದ್ದೆ ಉಣ್ಕೊಂಡು ಬಿದ್ದಿದ್ದಲ್ಲ, ಸದ್ಯ ಶಿವ ಈಗ್ಲಾರ ಕಂಡ್ಬಿಟ್ಟ. ನೀ ಸಂದಾಗಿರ್ಬೇಕು, ಸಂದಾಗಿರ್ಬೇಕಲ್ಲ. ಇನ್ನೇನ್ ಬೇಕವ್ವ ಹೆಣ್ಜೀವಕ್ಕೆ? ನಿನ್ ಗಂಡ ನಿನ್ನ ಚಂದಾಗ್ ನೋಡ್ಕೊತಾನೆ, ಪೂರ್ತಿ ಮಾಡ್ತಾನೆ. ನೀನ್ ಬೇಕಂದಿದ್ದಲ್ಲ, ನಿನ್ ಕಾಲ್ ಬುಡುತ್ತಾವೆ ಬಂದ್ ಬೀಳ್ತೈತೆ. ಸಾವಿತ್ರಿ, 10 ಮಕ್ಕಳನ್ನ ಹೆತ್ತು ಈ ವಂಶನ ಬೆಳಗವ್ವ. ಆದ್ರೆ ಇಲ್ಲೆಲ್ಲ ಕಾಣೋದು ಬರೀ ತಳ್ಕು ಕಣ್ಲ ಅಪ್ಪಯ್ಯ. ಇಲ್ಲೆಲ್ಲ ನಗ್ತಾರಲ್ಲ, ಮನಸ್ಸು ತುಂಬ ನಗಕ್ಕೆ ಇಲ್ಲ, ಒಳಗಡೆನೆ ಕುದೀತಾ ಇರ್ತಾರೆ. ಯಾರೆಷ್ಟು ದುಡ್ಡು ಮಾಡಿದ್ರು, ಯಾರೆಷ್ಟಕ್ಕೆ ಬಾಳ್ತಾರೆ, ಯಾವಾಗಲೂ ಇದೇ ಲೆಕ್ಕಾಚಾರ. ನೆಮ್ಮದಿನ ಇಲ್ಲ ಕಣ್ಲ ಅಪ್ಪಯ್ಯ ಇಲ್ಲಿ. ನಮ್ಮನೇಲಿ ಊಟ ಮಾಡಿದ್ರೆ ಸಿಕ್ಕೋಸ್ಕ, ಇಲ್ಲಿ ಸಿಹಿ ತಿಂದ್ರು ಸಿಗಕ್ಕಿಲ್ಲ. ಅದಂಗೆ ಕಣವ್ವ, ಎಲ್ಲ ಕೊಟ್ಟರು ದೇವ್ರು ಒಂದನ್ ಕಿತ್ಕೊಂಡ್ಬಿಡ್ತಾನೆ. ಅದೇನಿಲ್ವೋ ಅದಕ್ಕೋಸ್ಕರ ಮನುಷ್ಯ ಕೊರ್ಗೋಂಗ್ ಮಾಡ್ಬಿಡ್ತಾನೆ. ಒಟ್ನಲ್ಲಿ ನಾವು ಅವನ್ನ ನೆನ್ಸ್ಕೊತಾನೇ ಇರ್ಬೇಕು. ಅದಕ್ಕೆ ಎಷ್ಟು ಕೊಡ್ಬೇಕೋ ಅಷ್ಟನ್ನೇ ಕೊಡ್ತಾನೆ. ಎಲ್ರ ಬದುಕು ಈ ಕೊರತೆ ಮಧ್ಯೆನೇ ಕೊನೆ ಆಗೋಗ್ಬಿಡ್ತದಮ್ಮ. ಸತ್ಯ ಸಾವಿತ್ರಿನ ಅವರೇ ಮನೆಯಿಂದ ಹೊರಗೆ ಹಾಕುವಾಗ ಮಾಡ್ತೀನಿ ಅಂತ ಹೇಳ್ತಿದ್ರಿ, ಈಗೇನಾಯ್ತು?
ಸತ್ಯ ಸಾವಿತ್ರಿ ಜೊತೆಗೆ ಅವ್ರ ಅಪ್ಪ ಅಮ್ಮನೂ ಮನೆ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ಏನರ್ಥ? ರೂಮಿಂದ ಹೊರಗೆ ಹಾಕಿದ್ದಾಯ್ತು, ನಮ್ಮನ್ನ ಮನೆಯಿಂದ ಬೀದಿಗೆ ದಪ್ತಾರೆ. ನಮ್ಮನ್ನ ಅಂದ್ರೆ ನನ್ನನ್ನ, ನಿಮ್ಮ ಮಗನ್ನ, ನಿಮ್ಮನ್ನ. ಇದೇ ಫಸ್ಟ್ ಟೈಮ್ ನನ್ನ ಲೆಕ್ಕಾಚಾರ ತಪ್ಪು ಹೋಗಿದ್ದು. ನನ್ನ ಮಾತಿಂದ ಅವ್ರು ಬದಲಾಗ್ತಾರೆ ಅನ್ಕೊಂಡಿದ್ದೆ. ಇಲ್ಲ, ನಾನು ಏರಿಗೆಳೆದ್ರೆ ಅವ್ರು ನಮ್ಮನ್ನ ನೀರಿಗೆ ಎಳಿತಾ ಇದ್ದಾರೆ. ಸುಮ್ಮನೆ ಇದ್ರೆ ನಾನು ಮೊದಲೇ ಹೇಳಿದ್ದೀನಿ, ಇನ್ನು ಮುಂದೆ ನಾನು ಮಾತಾಡಲ್ಲ ಅಂತ. ಭೀಷ್ಮ ಪ್ರತಿಜ್ಞೆನ ಧರ್ಮ ಸಂಸ್ಥಾಪನೆ ಆಗತ್ತಾ ನೀವು ಮಾತಾಡದೇ ಇದ್ರೆ? ಲೈಫ್ ಪ್ರಶ್ನೆ. ಅತ್ತೆ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು? ಅದಕ್ಕೆ ನೀವು 3 ಜನ ನನ್ನ ಜೊತೆಗಿರ್ಬೇಕು. 3 ಜನ? ನೀನು, ದೀಪ್ತಿ, ವಿನೂತ ಇರ್ತೀವಿ. ತುಂಬಾ ಕಠೋರವಾದದ್ದು. ಏನು?